ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡ ಕಣೋ, ಅದು ಮುಗ್ದು ಹೋಗಿರೋ ಕತೆ. ಹೋ, ಇದೇ ಮಾತನ್ನ ಅವನು ಹೇಳ್ತಾನೆ, ಕೇಳಿ ನೋಡು. ನೋಡು ವಿಷ್ಣು, ಸಾಕ್ಷಿ ತುಂಬ ಒಳ್ಳೆ ಹುಡುಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಷ್ಟ ನಷ್ಟನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು. ಇವನೇನು ಅನ್ನೋದು ನಮ್ಮ ಎಲ್ರಿಗಿಂತ ಚೆನ್ನಾಗಿ ಅವಳಿಗೆ ಗೊತ್ತಿದೆ. ಈ ಅಮ್ಮ ಎಲ್ಲ ಯೋಚನೆ ಮಾಡಿ ಈ ಕಾರ್ಯಕ್ಕೆ ಕೈ ಹಾಕಿರೋದು. ಕೊನೆ ಗಳಿಗೆಯಲ್ಲಿ ದಯವಿಟ್ಟು ನನ್ನ ಮುಖಕ್ಕೆ ಮಸಿ ಬಳಿಬಳಿ ಕೈ ಮುಗ್ದು ಕೇಳ್ಕೊತೀನಿ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಈ ನಿಶ್ಚಿತಾರ್ಥ ನಡೆಯುತ್ತೆ. ನನಗೆ ನಿನ್ನ ಬಗ್ಗೆ ನಂಬಿಕೆ ಇದೆ ಕಣ. ನೀನು ಈ ಅಮ್ಮನ ತಲೆ ಕೆಡಕ್ಕೆ ಬಿಡಲ್ಲ. ವೇದಾನ ನಿನ್ನಿಂದ ಮರೆಯಕ್ಕೆ ಸಾಧ್ಯನಾ? ಯಾಕ್ರೋ ಫೀಲಿಂಗ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಯ್ತೀರಾ? ಬಾಯ್ ಬಿಟ್ಟು ಬೊಗಳಕ್ಕೇನು? ಅಲ್ಲ ಕಣೋ ವಿಕ್ರಮ್, ಇದು ನಿನ್ನ ಜೀವನ. ಒಳ್ಳೆ ಸಂಗಾತಿ ಅದೃಷ್ಟ ಇದ್ರೆ ಮಾತ್ರ ಸಿಗ್ತಾಳೆ. ಈಗಾಗಲೇ ನಿನಗೆ ಅವಳು ಸಿಕ್ಕಿದಾಳೆ. ಸುಲಭಕ್ಕೆ ಕಳ್ಕೊಬೇಡ, ಯೋಚನೆ ಮಾಡು. ಯಾಕ್ರಿ, ನಿದ್ದೆ ಬರ್ತಿಲ್ವಾ? ಇಲ್ಲಿ ನಡೀತಾ ಇರೋದು ಯಾವುದು ನನ್ನ ಮನಸ್ಸಿಗೆ ಸರಿ ಅನಿಸ್ತಿಲ್ಲ ಛಾಯ. ಯಾಕ್ರಿ, ಏನಾಯ್ತು? ನೀನೊಬ್ಬ ತಾಯಿಯಾಗಿ ನಿನ್ನ ಮಗನ ಮದುವೆ ಮಾಡಿ ನೋಡಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಸರಿ, ಹೋಗಲಿ ಬಿಡು. ರೀ, ಮನ್ಸಿನಲ್ಲಿ ಏನಿದೆಯೋ ಕಡ್ಡಿ ತುಂಡು ಮಾಡ್ದ ಹಾಗೆ ಹೇಳ್ಬೇಡಿ. ಹೀಗೆ ಒಳಗೊಳಗೆ ಒದ್ದಾಡ್ಬೇಡಿ. ಏನಾಯ್ತು? ವಿಕ್ರಮ್ ಪಕ್ಕದಲ್ಲಿ ನನಗೆ ವೇದಾನ ಬಿಟ್ಟರೆ ಬೇರೆ ಯಾರು ಊಹೆ ಮಾಡ್ಕೊಳಕ್ಕಾಗ್ತಿಲ್ಲ. ಆಗ್ತಿಲ್ಲ ರೀ. ಆ ದೇವರು ನಮ್ಮ ವಿಕ್ರಮ್ಗೆ ಅಂತ ಕಳಿಸ್ಕೊಟ್ಟಿದ್ದು ವೇದನ್ನ. ಏನ್ ಮಾಡೋದು ರೀ? ಆ ಮಗುನ ಉಳಿಸ್ಕೊಳ್ಳೋದು ನಮ್ಮ ಹಣೆ ಬರದ ನಿಲ್ವಲ್ಲ. ವೇದನ್ನ ಅವರು ಮತ್ತೆ ಕಳಿಸಲ್ಲ ರೀ. ನಾವು ಕೇಳಿದ್ರು ಚೆನ್ನಾಗಿರಲ್ಲ. ಆವಾಗ ಮಗುನ ದಾನ ಮಾಡಿಬಿಟ್ಟಿದ್ದೀವಿ. ಅದು ಯಾವತ್ತೂ ಪಡ್ಕೊಳಕ್ಕಾಗಲ್ಲ. ಹಾಗಂತ ವಿಕ್ರಮ್ ಒಂಟಿ ಜೀವನನ ಹೇಗ್ರಿ ನಮ್ಮ ಕೈ ನೋಡೋಕ್ಕಾಗತ್ತೆ? ಆ ಚೋಯ್ಸ್ರು ಹೇಳಿರೋದು ಈಗಲೂ ನನ್ನ ಕಿವಿಲಿ ಗುಯ್ಗುಟ್ತಾ ಇದ್ದೀರಿ. ನನ್ನ ಮಗನಿಗೆ ಯಾವ ಥರದ ಆಪತ್ತು ಬರಬಾರ್ದು, ಅದಕ್ಕೋಸ್ಕರ ಸಾಕ್ಷಿನ ಬಲಿ ಕೊಡ್ತಾ ಇದ್ದೆ ನೀನು. ರೀ, ಮಾತಿಗೆ ಮುಂಚೆ ಬಲಿ, ಜೀವನ ಹಾಳಾಯ್ತು ಅಂತ ಪದೇ ಪದೇ ಯಾಕ್ರಿ ಹೇಳ್ತೀರಾ? ಯಾಕೆ ಅನ್ಕೊಳ್ಳಲ್ಲ ನೀವು ಆಗೋದೆಲ್ಲ ಒಳ್ಳೇದಕ್ಕೆ ಆಗೋದು ಅಂತ? ನನಗೆ ನಂಬಿಕೆ ಇದೆ ರೀ, ಈ ಮದುವೆ ಆಗೋದ್ರಿಂದ ವಿಕ್ರಮ್ ಜೀವನ ಸರಿ ಹೋಗುತ್ತೆ ಅಂತ. ಜಯ, ಅವನ್ ರೌಡಿಸಮ್ ಬಿಟ್ಟು ಆ ಕೋಟೆ ರಾಜೇಂದ್ರನ ಬಿಟ್ಟು ನೀನು ಹೇಳಿದಾಗ ಕುಳಿತಾನೆ ತಂದ್ಕೊಂಡಿದ್ಯಾ? ಅಲ್ಲ ಜಯ, ಸುಮಾರು ವರ್ಷಗಳಿಂದ ಈ ವಿಷಯದಲ್ಲಿ ನಾವು ಪ್ರಯತ್ನ ಪಟ್ಟು ಸೋತು ಸುಣ್ಣಾಗಿದ್ದೀವಿ. ಇನ್ನು ಮುಂದೆ ಅವನ್ ರೌಡಿಯಾಗಿ ಉಳಿಯಲ್ಲ ರೀ. ಅದು ಹೇಗೆ ಹೇಳ್ತೀಯ? ನೋಡ್ತಾ ಇರಿ, ಪರಿವರ್ತನೆಗಳು ಕಣ್ಮುಂದೆನೆ ನಡೆಯುತ್ತೆ. ಏನು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಒಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾದರೆ ಸಾಕು.
ನಮಸ್ಕಾರ ಅಕ್ಕ. ಎಲ್ಲಿ ಭಾವ ಬರಲಿಲ್ಲ? ಅವ್ರ ಊರಲ್ಲಿಲ್ಲಪ್ಪ. ಓ ಹೌದಾ, ಪರವಾಗಿಲ್ಲ ಬಿಡಿ. ಇವು ಸಂಕ್ರಾಂತಿ ಹಬ್ಬ ಆದ್ರೂ ನೀವು ಬಂದಿದ್ದೀರಾ ಅಂದ್ರೆ ಅದು ನಮ್ಮ ಪುಣ್ಯ. ಸರಿ ಆಯ್ತು, ಅಮ್ಮ ಕಾಯ್ತಾ ಇದ್ರೆ ಒಳಗಡೆ ಹೋಗಿ. ಬಂದ್ರಪ್ಪ. ಓಹೋ ಸುಶೀಲ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಭಾವ ಎಲ್ಲ ಚೆನ್ನಾಗಿದ್ದಾರೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಅಲ್ಲ, ಮನೆಯಿಂದ ಎಲ್ಲ ಒಡವೆಗಳನ್ನ ಹಂಗೆ ಹಾಕೊಂಡ್ ಬಿಟ್ಟಿದ್ದೀರಾ? ಒಡವೆ ಇರೋದೇನಕ್ಕೆ, 4 ಜನ ಕಣ್ಕೊಕ್ಲಿ ಅಂತ ತಾನೇ. ಕಣ್ ಕುಗ್ತಾ ಇದೆ. ಕಳ್ರ ಕಣ್ ಕುಗ್ದೇ ಇದ್ರೆ ಅಷ್ಟು ಸಾಕು. ಹಾಗೆ ನಮ್ಮ ಮೂರ್ತಿ ಮಾಮಗೂ ಸ್ವಲ್ಪ ಹಾಯ್ ಹೇಳ್ಬಿಡಿ, ಇಲ್ಲಾಂದ್ರೆ ಪಾಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಕ್ಲೀನಾಗಿ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇನ್ನೂ ಕುಡ್ದಿಲ್ಲ. ನಿಶ್ಚಿತಾರ್ಥ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಬನ್ನಿ ಬನ್ನಿ ನಮ್ಮ. ಓಹೋ, ಬರಬೇಕು. ಓ ನಮಸ್ಕಾರ. ಬನ್ನಿ 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 ಬನ್ನಿ. ಬಸ್ಸು ಬಸ್ಸು ನನ್ನ ಅಮ್ಮ ಕರಿಯಕ್ಕೆ ಹೋಗಿ. ಹೌದಾ? ಹಾ. ಸರಿ, ಎಲ್ಲ ರೆಡಿ ಮಾಡಿಟ್ಟಿದ್ದಾಳ ನಾನು. ಅಮ್ಮ, ಎಲ್ಲ ರೆಡಿ ಆಗಿದೆ. ಸರಿ, ಬಂದೆ ಒಂದು ನಿಮಿಷ. ಏ ಅವಿ ಹೇಳಿದ್ದೀನಿ ಹಾರ ತರಕ್ಕೆ. ಅವನು 2 ವೀಲರ್ ಅಲ್ಲಿಂದ ಬರ್ತಾನಲ್ಲಪ್ಪ ಅವನು. ಸರಿ ಬೇಗ ಬನ್ನಿ. ಹಾಂ, ಅಮ್ಮ ನಾನು ಬೈತಿದ್ದಾರೆ. ಆಯ್ತಾಯ್ತು, ಬನ್ನಿ ಬನ್ನಿ. ವಿಷ್ಣು, ಹಾ. ಎಲ್ಲ ಅರೇಂಜ್ಮೆಂಟ್ ಆಗಿದ್ಯಾ? ಬಂದವರು ನಾಳೆ ಒಂದು ಮಾತು ಹೇಳಬಾರ್ದು. ಎಲ್ಲ ಆಗಿದೆ ಅಮ್ಮ. ಆಮೇಲೆ ಸುಧಾ ಯಾವುದೋ ಕೇಟ್ರಿಂಗ್ಗೆ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ಲು. ಅವರೆಲ್ಲ ಟೈಮಿಗೆ ಬರ್ತಾರೇನೋ? ನೀನು ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ದುರ್ಗಕ್ಕೆ ಹೆಸರುವಾಸಿ ಕೇಟ್ರಿಂಗ್ನವರು ಖಂಡಿತ ಬರ್ತಾರೆ, ನೀನು ಚಿಂತೆ ಮಾಡಬೇಡ. ವಿಕ್ರಮ್ ಎಲ್ಲಿ? ಅದು ಫೋನ್ ಏನಾದರೂ ಬಂತು ಅಂತ ಹೊರಗೆ ಹೋಗಿಲ್ಲ ತಾನೆ? ಸದ್ಯ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಸದ್ಯ ರೆಡಿ ಇದ್ದಾನಾ? ನನ್ನ ಮಾತು ಕೇಳ್ತಿಲ್ಲ ಅವನು. ಏನು ಇದು ಮಾತು ಕೇಳ್ತಿಲ್ಲ ಅಂತ? ಎಂಗೇಜ್ಮೆಂಟ್ ಇವತ್ತು, ಚೆನ್ನಾಗಿ ರೆಡಿಯಾಗಿ ಕಳ್ಕಳಿಯಾಗಿ ಕಾಣಬೇಕು ಅಲ್ವಾ? ಶಿಲ್ಫೋತಾ ಇವನು. ಅಮ್ಮ ನಿನ್ನ ಮಾತೇ ಕೇಳ್ತಿಲ್ಲ ಅವನು. ಇನ್ನು ನನ್ನ ಮಾತು ಕೇಳ್ತಾನ? ಎಲ್ಲದಕ್ಕೂ ಮುಖ ಉಚ್ಕೊಂಡು ಕೂತ್ಕೋತಿದ್ದಾನೆ. ಸರಿ, ನಾನು ನೋಡ್ತೀನಿ. ನೀನು ಟೆನ್ಷನ್ ಸುಮ್ಮನೆ ಓಡಾಡಬೇಡ. ನಮಸ್ಕಾರ. ಚೆನ್ನಾಗಿದ್ದೀರಾ ಮೂರ್ತಿ ಬಾವಾ? ತಂದೆ ತಾಯಿ ಹೆಸರು ಕೊಡಪ್ಪ, ಪತ್ರಿಕೆ ಬರ್ಸ್ಕೋಬೇಕು. ಅವ್ರ ಅಪ್ಪ ಅಮ್ಮನ ಹೆಸರು ಯಾತಕನ? ಪುರೋಹಿತರು ಕೇಳ್ತಾರಮ್ಮ, ಪತ್ರಿಕೆಯಲ್ಲಿ ಹಾಕಿ ಪ್ರಿಂಟ್ ಮಾಡಿಸ್ಬೇಕು ಅದಕ್ಕೆ. ಅಯ್ಯೋ, ಅವ್ರ ಮೇಲಕ್ಕೆ ಹೋಗಿ ಯಾವುದೋ ಕಾಲ ಆಯ್ತು. ಮೂರ್ತಿ ಮತ್ತು ಸುಧಾ ದಂಪತಿಗಳ ಮಗಳು ಸಾಕ್ಷಿ ಅಂತ ಬರ್ತ್ಕೊಡಿ ಸಾಕು. ಮದುವೆ ತಪ್ಪಿಸ್ಕೋಬೇಡ್ರಪ್ಪ, ಎಲ್ಲರೂ ಬರಬೇಕು. ಬಾ 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 ಬಾ. ಅತ್ತಿಗೆ ಅಳಿಯಂದ್ರೆ ರೆಡಿನಾ? ರೆಡಿ ಆಗಕ್ಕೆ ಹೋಗಿದ್ದಾನೆ. ಸಾಕ್ಷಿ ರೆಡಿ ಇದ್ದಾಳ? ಅವಳು ರೆಡಿ ಆಗ್ತಿದ್ದಾಳೆ. ಇನ್ನೇನೊಂದು 10 ನಿಮಿಷ ಅಷ್ಟೇ. ನಂದಿನಿ ಅಕ್ಕ, ಆ ಸೈಟ್ ನಿಮಗೆ ಕೊಡ್ಸೋ ಜವಾಬ್ದಾರಿ ನಂದು. ನಾನು ಗೊತ್ತಲ್ಲ, ಬೆಂಕಿ ಬೆಂಕಿ ಅಂದ್ರೆ ಬೆಂಕಿ. ರೀ, ಹೇಗೆ ಕಾಣಿಸ್ತಿದೀವಿ? ಇದು ವೇದವ್ರತ್ಗೆ ಚೈತ್ರ ಅವ್ರು ಪ್ರೆಸೆಂಟ್ ಮಾಡಿದ್ದಲ್ವಾ? ಹೇಗೆ ಕಾಣ್ತಿದೆ ಅಂತ ಹೇಳಲೇ ಇಲ್ಲ. ಅಯ್ಯೋ ನನ್ನ ಬಂಗಾರ, ಲಡ್ಡು ಲಡ್ಡು ತರ ಕಾಣಿಸ್ತಾ ಇದೆಯಾ? ಈಗಲೇ ನಿನ್ನನ್ನು ಹಾರಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಅಯ್ಯೋ ಶೈಲು, ಹಾಗೆಲ್ಲ ನೋಡ್ಬೇಡ. ನನಗೆ ಮೈಯಲ್ಲಿ ಒಂಥರ ರೋಮಾಂಚನ ಆಗ್ತಾ ಇದೆ. ಶೈಲು. ಹಾ ಚಿಕ್ಕಮ್ಮ, ಬಂದೆ. ಶೈಲು, ಓ ಈ ಗಂಡ ಅಂತಿ ಒಂದ್ ಕಡೆ ಸಂತೋಷವಾಗಿ ನಿಲ್ಲಕ್ಕೂ ಆಗಲ್ಲ. ನೋಡೋರ್ ಕಣ್ಣಿಗೆ ಉರಿ ಹತ್ಕೊಂಡ್ಬಿಡುತ್ತೆ. ಹಾಯ್, ಏನ್ ಮಾಡ್ತಿದ್ಯೋ? ನೋಡು ಹೇಗ್ ಕಾಣ್ತಿದ್ಯಾ? ದೇವಸ್ಥಾನದಲ್ಲಿ ಕಸ ಗುಡ್ಸೋ ಒಂಥರ ಕಾಣ್ತಿದ್ಯಾ. ಲಕ್ಷಣವಾಗಿ ಪಂಚಶೀಲಿ ಉಟ್ಕೊಂಡು ರೆಡಿ ಆಗುವ. ಈ ಬಟ್ಟೆಗೆ ಏನಾಗಿದೆ? ಆಯಾ ಸಮಾರಂಭಕ್ಕೆ ಆ ಉಡುಗೆ ಅಂತ ಪದ್ಧತಿ ಇದೆ. ಈಗೇನೆಲ್ಲ ಪದ್ಧತಿ ಪ್ರಕಾರ ನಡೀತಿದ್ಯಾ? ನನಗೆ ಇಷ್ಟ ಇಲ್ದಿರೋ ಮದುವೆ. ನಿನ್ನ ಮಾತಿ ಕಟ್ ಬಿದ್ದು ಬಂದಿದ್ದೀನಿ. 4 ಜನರ ಮುಂದೆ ನಿನಗೆ ಮರ್ಯಾದೆ ಹೋಗ್ದಿರೋ ಥರ ನಾನು ನಡ್ಕೋತೀನಿ, ಆಯ್ತಾ? ನೋವು ನಿಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು. ಎಲ್ಲಿ ನಿನ್ನ ಫ್ರೆಂಡ್ಸ್ ಯಾರು ಕರೀಲಿಲ್ವಾ? ನಾನು ಪಡ್ತಿರೋ ಸಂಭ್ರಮಕ್ಕೆ ಅವ್ರು ಬಂದು ಡ್ಯಾನ್ಸ್ ಮಾಡೋದು ಒಂದೇ ಬಾಕಿ ನೋಡು. ಹೋಗಮ್ಮ, ಹೋಗಿ ಆ ಕೆಲಸ ಏನಿದೆ ನೋಡ್ಕೋ, ಹೋಗು. ಅವ್ರಿಗೆ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಮಾತು ಕೊಟ್ಟಿದ್ದೀನಿ ತಾನೆ, ಇನ್ನೇನು ಚಿಂತೆ? ಹೋಗು ಹೋಗ. ಅತ್ತೆ, ಹಾ ಬಂದೆ. ಏನ್ ಮಸು, ವಿಕ್ರಮ್ಗೆ
ಈ ಮದುವೆನೇ ಇಷ್ಟ ಇಲ್ಲ ಅತ್ತೆ. ನೀವು ಬಲವಂತವಾಗಿ ಅವನ ಮದುವೆ ಮಾಡಿದ್ರೆ ಅವನ್ ಸಂತೋಷವಾಗಿರ್ತಾನ? ಮುಂದೆ ಅವನ ಜೀವನ ಏನಾಗುತ್ತೆ ಹೇಳಿ? ಏನೂ ಆಗಲ್ಲ. ಸಾಕ್ಷಿ ವಿಕ್ರಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ನೀನು ನಿನ್ ಗಂಡ ಪರೋಕ್ಷವಾಗಿ ವೇದನ್ನ ಆಗಾಗ ನೆನಪಿಸ್ತಾ ಇರಬೇಡಿ. ಛೀ, ಹಾಗಲ್ಲ ಅತ್ತೆ. ಅದು ವಿಕ್ರಮ್. ಏನು ಆಗಲ್ಲ ವಸು, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ವಿಶ್ವಾಮಿತ್ರನ್ಗಿಂತ ಬೇರೆ ಉದಾಹರಣೆ ಬೇಕಾ? ಅಂಥದ್ರಲ್ಲಿ ನಮ್ ವಿಕ್ರಮ್ ಯಾವ ಮೂಲೆ? ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೋಗಿ ನೋಡು ಸಾಕ್ಷಿ ರೆಡಿ ಇದ್ದಾಳ ಅಂತ. ನೋಡ್ತೀನಿ ಅತ್ತೆ.